ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಬಿಳಿ ಬೆಟ್ಟದ ಬಗ್ಗೆ ತಿಳಿಯಬಹುದು. ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಬಿಳಿ ಬೆಟ್ಟವು ಕೋಲಾರ ಜಿಲ್ಲೆಯ ಒಕ್ಕಲೇರಿ ಗ್ರಾಮದ ಸಮೀಪದಲ್ಲಿದೆ. ಈ ಬೆಟ್ಟಕ್ಕೆ ಹೋಗೋಕೆ ಬೆಂಗಳೂರಿನಿಂದ 50 ಕಿಲೋಮೀಟರ್ ಆಗುತ್ತೆ. ಕೋಲಾರದಿಂದ 15 ಕಿಲೋಮೀಟರ್, ಒಕ್ಕಲೇರಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಲೊಕೇಶನ್ ಲಿಂಕ್ ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಬೆಟ್ಟಕ್ಕೆ ಬರೋಕೆ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬರಬೇಕು, ಅಥವಾ ಒಕ್ಕಲೇರಿ ಗ್ರಾಮದಿಂದ ಆಟೋ ಅಥವಾ ಕ್ಯಾಬ್ ಮೂಲಕ ಬರಬಹುದು. ಗೂಗಲ್ ಮ್ಯಾಪಲ್ಲಿ ಬಿಳಿ ಬೆಟ್ಟ ಅಂತ ಟೈಪ್ ಮಾಡಿದ್ರೆ ಈ ಲೊಕೇಶನ್ ಬರುತ್ತೆ. ಈ ಬೆಟ್ಟದಲ್ಲಿ ನೀವು ಆಂಜನೇಯ ಸ್ವಾಮಿ ದೇವಾಲಯ, ಗಣಪತಿ, ಅನ್ನಪೂರ್ಣೇಶ್ವರಿ ಹಾಗೂ ನಾಗದೇವತೆಗಳ ದರ್ಶನ ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಓಪನ್ ಇರುತ್ತೆ ಈ ದೇವಸ್ಥಾನ. ನಾನು ಹೋಗುವಷ್ಟರಲ್ಲಿ ಕ್ಲೋಸಿಂಗ್ ಟೈಮ್ ಆಗಿದ್ದು, ಅದಕ್ಕೆ ಜಾಸ್ತಿ ಜನ ಇರಲಿಲ್ಲ. ಈ ಬೆಟ್ಟಕ್ಕೆ ಶಾಲಾ ಮಕ್ಕಳನ್ನು ಕೂಡ ಕರ್ಕೊಂಡ್ಬರ್ತಾರೆ. ಈ ಬೆಟ್ಟ ಹತ್ತೋಕೆ ಸ್ಟೆಪ್ಸ್ ಇದ್ದಾವೆ. ವೆಹಿಕಲ್ಸಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ಎಂಟ್ರೆನ್ಸಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ನ. ಎಂಟ್ರೆನ್ಸಲ್ಲಿರೋ ಪಾದಗಳನ್ನು ನಮಸ್ಕಾರ ಮಾಡಿ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿ. ಸುಮಾರು 200 ಸ್ಟೆಪ್ಸ್ ಇರ್ಬೋದು. ಈಸಿಯಾಗಿ ಹತ್ಬೋದು ಯಾರೇ ಆದರೂ ಕೂಡ. 15 ನಿಮಿಷದಲ್ಲಿ ಬೆಟ್ಟಕ್ಕೆ ರೀಚ್ ಆಗ್ಬೋದು. ಹಸಿರು ವಾತಾವರಣ ಇದೆ ಇಲ್ಲಿ, ಸುತ್ತಲೂ ಬೆಟ್ಟಗಳು ಕಾಣುತ್ತೆ. ವೀಕೆಂಡಲ್ಲಿ ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ. ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ಟೈಮ್ ಬರೋದಕ್ಕೆ ಟ್ರೈ ಮಾಡಿ. ಈ ಬೆಟ್ಟಕ್ಕೆ ಬರುವಾಗ ಸ್ನ್ಯಾಕ್ಸ್ ಮತ್ತು ವಾಟರ್ ಬಾಟಲ್ ತಗೊಂಡು ಬನ್ನಿ, ಯಾಕಂದರೆ ಅಲ್ಲಿ ಶಾಪ್ಸ್ ಇರೋದಿಲ್ಲ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ. ಈ ಬೆಟ್ಟಕ್ಕೆ ಎಂಟ್ರಿ ಫೀಸ್ ಮತ್ತು ಪಾರ್ಕಿಂಗ್ ಫೀಸ್ ಇರೋದಿಲ್ಲ. ಇಲ್ಲಿ ಒಂದು ಜಾಲಾರಿ ಮರ ಇದೆ. ಇಲ್ಲಿ ಶಿವರಾತ್ರಿ ಸಮಯದಲ್ಲಿ ಹೂ ಬಿಡುತ್ತಂತೆ. ಆ ಹೂವಿನ ಸ್ಮೆಲ್ ಜಾಸ್ತಿ ಇರುತ್ತೆ, ಅದಕ್ಕಾಗಿ ಅಲ್ಲಿಗೆ ನಾಗಸರ್ಪಗಳು ಬರುತ್ತಂತೆ. ಆದ್ದರಿಂದ ಹಿಂದೆ ದೋಷ ನಿವಾರಣೆಗೆ ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆ ಮುಂದೆ ಹೋದರೆ ದೇವಿಯ ವಿಗ್ರಹವನ್ನು ಕಾಣಬಹುದು.
ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ಶ್ರೀ ವಕ್ಕಲೇರಿ ಮಾರ್ಕಂಡೇಶ್ವರ ಸ್ವಾಮಿಯ ಬೆಟ್ಟ ಈ ಬಿಳಿ ಬೆಟ್ಟದ ಎದುರುಗಡೆನೇ ಇದೆ. ಮಾರ್ಕಂಡೇಶ್ವರ ಬೆಟ್ಟದ ವಿಡಿಯೋ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದೇ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪುರಾತನವಾದ ದೇವಾಲಯವಿದು. ಇಲ್ಲಿನ ವಿಶೇಷವೆಂದರೆ ಗರ್ಭಗುಡಿಯ ಒಳಗೆ ಪ್ರವೇಶವಿದೆ. ಇಲ್ಲಿ ಈ ಆಂಜನೇಯನ ಪ್ರತಿಮೆಯು ಯಾರೂ ಕೆತ್ತನೆ ಮಾಡಿಲ್ವಂತೆ. ಇದು ಉದ್ಭವ ಮೂರ್ತಿ ಎಂದು ಹೇಳಲಾಗುತ್ತೆ. ಈ ದೇವಾಲಯದ ಪಕ್ಕದಲ್ಲೇ ಸುಮಾರು 10 ಅಡಿಗಳ ಆಂಜನೇಯನ ಪ್ರತಿಮೆ ಇದೆ. ಹಾಗೆ ಮುಂದೆ ಹೋದರೆ ದೇವಿಯ ದರ್ಶನ ಮಾಡಬಹುದು. ರಾಮತೀರ್ಥ, ಲಕ್ಷ್ಮಣ ತೀರ್ಥಕ್ಕೆ ಹೋಗೋಕ್ಕೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ.
ಅದನ್ನು ನೋಡಿಕೊಂಡು ಹೋಗ್ಬೋದು ನೀವು ಕೂಡ ಆ ಜಾಗಕ್ಕೆ. ಈ ಜಾಗದಲ್ಲಿ ಎಂದಿಗೂ ನೀರು ಖಾಲಿಯಾಗೋದಿಲ್ವಂತೆ. ನಿಮ್ಮ ಕಷ್ಟಗಳಿಗೆ ಉರುಳು ಸೇವೆ ಮಾಡುವಂಥ ಜಾಗವಿದು. ಸೀತಾಮಾತೆ ತಂಗಿದ್ದ ಸ್ಥಳ ಹಾಗೂ ಸೀತಾಮಾತೆ ತೊಟ್ಟಿಲು ಇಲ್ಲಿವೆ, ಅದನ್ನು ನೀವು ನೋಡಬಹುದು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿನ ಪ್ರಸಿದ್ಧವಾದ ಮಾರ್ಕಂಡೇಶ್ವರ ಬೆಟ್ಟ ಹಾಗೂ ಬಿಳಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.